ಈ ಸಂಚಿಕೆಯ ಕೊನೆಯಲ್ಲಿ ಪ್ರಶ್ನೆಯನ್ನು ಕೇಳಲಾಗುವುದು. ನಮ್ಮ ನವರಾತ್ರೋತ್ಸವ ಸೀಸನ್ 2 ರಲ್ಲಿಯ 3ನೇ ಸಂಚಿಕೆಯಲ್ಲಿ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಸಂಚಿಕೆಯ ಕೊನೆಯಲ್ಲಿ ಪ್ರಶ್ನೆಯನ್ನು ಕೇಳಲಾಗುವುದು. ಎರಡನೇ ಸಂಚಿಕೆಯಲ್ಲಿ ವಿಜೇತರಾದ ಶ್ರೀಮತಿ ಸುಕನ್ಯಾ ಮುಕಾಶಿ, ಅಣ್ಣಿಗೇರಿ ತಾಲೂಕು, ಧಾರವಾಡ ಜಿಲ್ಲೆ. ನನ್ನ ಹೆಸರು ಸುಕನ್ಯಾ ಮುಕಾಶಿ, ಧಾರವಾಡ ಡಿಸ್ಟಿಕ್ ಸಾಸಿವೆಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನವರಾತ್ರೋತ್ಸವ 2ನೇ ಸಂಚಿಕೆಯಲ್ಲಿ ನಾನು ವಿನ್ ಆಗಿದ್ದೀನಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಖುಷಿ ಆಗ್ತಾ ಇದೆ. ಯಾಕಪ್ಪ ಅಂದರೆ ಹೋದ ವರ್ಷ ಗಣಪತಿಯಲ್ಲಿ ಹಬ್ಬದಲ್ಲಿ ವಾಟ್ಸಪ್ ಮಾಡಿ ಸೀರೆಗಲ್ಲಿ ಕಾರ್ಯಕ್ರಮ ನಡೆಸ್ಕೊಟ್ರು ಶ್ರಾವಣಿ ಟಿವಿಯಲ್ಲಿ. ಅದು ತುಂಬ ಚೆನ್ನಾಗಿ ಮೂಡ್ ಬಂತು. ಅದರೊಳಗೆ 4ನೇ ಸಂಚಿಕೆ ವಿಜೇತಳಾಗಿದ್ದೆ ನಾನು. ಈ ವರ್ಷ ಸಹ 2ನೇ ಸಂಚಿಕೆಯಲ್ಲಿ ವಿಜೇತಳಾಗಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಮುತ್ತು ಸರ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಸಲ ಈ ಚಾನಲ್ನಿಂದ ಏನೇನು ತಿಳ್ಕೊಬೋದಪ್ಪ ಅಂದರೆ ಹೊಸ ವಿಷಯಗಳನ್ನ ಹೇಳ್ತಿರ್ತಾರೆ ಇವರು. ತುಂಬ ಖುಷಿ ಆಗುತ್ತೆ. ಹೊಸ ವಿಷಯಗಳನ್ನ ತಿಳ್ಕೊಬೋದು ಈ ಚಾನಲ್ನಿಂದ. ಆಮೇಲೆ ಇವತ್ತು ನವರಾತ್ರಿ ಬಗ್ಗೆ ಹೇಳ್ತಿದ್ದಾರೆ. ಒಂದೊಂದು ದೇವಿ ಬಗ್ಗೆನೂ ನಾವು ತಿಳ್ಕೊಬೋದು, ಇನ್ನೂ ಹೆಚ್ಚದಾಗಿ ತಿಳ್ಕೊಬೋದು. ತುಂಬ ಖುಷಿ ಆಗುತ್ತೆ ಈ ಚಾನಲ್ ಬಗ್ಗೆ. ನಮಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ನವರಾತ್ರೋತ್ಸವ ಸೀಸನ್ 2 ರ ಮೊದಲನೆಯ ಸಂಚಿಕೆಯ ವಿಜೇತರಾದ ಭಾಗ್ಯಶ್ರೀ ಸವದಿ, ಬೆಳಗಾವಿ. ಇವರಿಗೆ ನಮ್ಮ ಶ್ರಾವಣಿ ಟಿವಿ ವಾಹಿನಿ ಹಾಗೂ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ನಮ್ಮ ವಾಟ್ಸಪ್ ಸಂಖ್ಯೆ 6334360365 6364360365. ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ 24x7 ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲೇ ವೀಕ್ಷಿಸಿ ಆನಂದಿಸಿ. ವೀಕ್ಷಕರೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೆಲ್ಲರೂ ಗಮನವಿಟ್ಟು ನಮ್ಮ ಪ್ರತಿಯೊಂದು ಸಂಚಿಕೆಯನ್ನು ವೀಕ್ಷಿಸಿ. ಪ್ರತಿಯೊಂದು ಸಂಚಿಕೆಯಲ್ಲಿ ನವರಾತ್ರಿ ದೇವಿಯ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನು ಕೇಳುತ್ತೇವೆ. ವಿಜೇತರಾಗಿ ಬಹುಮಾನ ಗೆಲ್ಲಿ. ನವರಾತ್ರೋತ್ಸವ ಸೀಸನ್ 2 ರಲ್ಲಿ ವಿಜೇತರಾಗಿ ಬಹುಮಾನ ಗೆಲ್ಲಿ. ತಮಗೆಲ್ಲರಿಗೂ ನಮ್ಮ ಶ್ರಾವಣಿ ಟಿವಿ ವಾಹಿನಿಯಲ್ಲಿ ಸ್ವಾಗತ ಸುಸ್ವಾಗತ. ನಮ್ಮ ವಾಟ್ಸಪ್ ಸಂಖ್ಯೆ 6364360365 6364360365. ನಾವು ಹೋದ ವರ್ಷ ಅಂದರೆ 2023ರಲ್ಲಿ ಮಾಡಿರುವಂತಹ ಟಿವಿ ಕಾರ್ಯಕ್ರಮಗಳಾದ ವಾಟ್ಸಪ್ ಮಾಡಿ ಸೀರೆ ಗೆಲ್ಲಿ ಹಾಗೂ ನವರಾತ್ರೋತ್ಸವಗಳನ್ನು ವೀಕ್ಷಿಸಿ ಆನಂದಿಸಿ ಪ್ರೋತ್ಸಾಹಿಸಿದ್ದಕ್ಕೆ ತಮಗೆಲ್ಲರಿಗೂ ನಮ್ಮ ಶ್ರಾವಣಿ ಟಿವಿ ವಾಹಿನಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಮುಂದೆಯೂ ಕೂಡ ಹೀಗೆ ನಮ್ಮ ವಾಹಿನಿಯನ್ನು ಪ್ರೋತ್ಸಾಹಿಸಿ ಬೆಳೆಸಿ ಎಂದು ನಮ್ಮ ಆಶಯ. ದಸರಾ ನಿಮಿತ್ತವಾಗಿ ಈ ವರ್ಷವೂ ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇವೆ. ಅದುವೇ ನವರಾತ್ರೋತ್ಸವ ಸೀಸನ್ 2 ರಲ್ಲಿ ವಿಜೇತರಾಗಿ ಬಹುಮಾನ ಗೆಲ್ಲಿ. ನವರಾತ್ರೋತ್ಸವ ಸೀಸನ್ 2 ಈ ಕಾರ್ಯಕ್ರಮವು 9 ದಿನದ 9 ಸಂಚಿಕೆಯಾಗಿರುತ್ತದೆ. ದಸರಾ ಮೊದಲನೆಯ ದಿನದಿಂದ ಅಂದರೆ 3 ಅಕ್ಟೋಬರ್ 24ರಿಂದ 11 ಅಕ್ಟೋಬರ್ 24ರವರೆಗೆ ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ನಮ್ಮ ಶ್ರಾವಣಿ ಟಿವಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮದ ಪ್ರತಿಯೊಂದು ಸಂಚಿಕೆಯಲ್ಲಿ ಒಂದರಂತೆ ಪ್ರಶ್ನೆಗಳನ್ನು ಕೇಳುತ್ತೇವೆ. ಅದಕ್ಕೆ ಉತ್ತರವಾಗಿ ABCD ಎಂಬ 4 ಆಪ್ಷನ್ ನೀಡಿರುತ್ತೇವೆ. ಉತ್ತರ ನೀಡಲು ನಿಮಗೆ 60 ಸೆಕೆಂಡ್ ಅಂದರೆ 1 ನಿಮಿಷ ಕಾಲಾವಕಾಶ ಮಾತ್ರವಿರುತ್ತದೆ. ನಿಗದಿತ ಸಮಯದೊಳಗೆ ಸರಿಯಾದ ಉತ್ತರವನ್ನು ABCD ಮೂಲಕ ನಿಮ್ಮ ಉತ್ತರಗಳನ್ನು ನಮಗೆ ವಾಟ್ಸಪ್ ಮಾಡಬೇಕು. ಯಾರು ಮೊದಲು ಸರಿಯಾದ ಉತ್ತರವನ್ನು ನೀಡುತ್ತಾರೋ ಅವರೇ ಆ ಸಂಚಿಕೆಯ ವಿಜೇತರಾಗುತ್ತಾರೆ. ನಮ್ಮ ವಾಟ್ಸಪ್ ಸಂಖ್ಯೆ 6364360365
94360365. ಷರತ್ತುಗಳು ಅನ್ವಯಿಸುತ್ತವೆ. ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ 24x7 ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲೇ ವೀಕ್ಷಿಸಿ ಆನಂದಿಸಿ. ನವರಾತ್ರಿ ಇದು ದೇವಿಯನ್ನು ಆರಾಧಿಸುವ ಹಿಂದೂ ಧರ್ಮದ ಹಬ್ಬ. ಇದನ್ನು ಕರ್ನಾಟಕದಲ್ಲಿ ದಸರಾ ಎಂದು ಕರೆಯಲಾಗುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ಈ ಹಬ್ಬವನ್ನು ದುರ್ಗಾ ಪೂಜಾ ಎಂದು ಆಚರಿಸಲಾಗುತ್ತದೆ. ನವರಾತ್ರಿ ಎಂದರೆ 9 ರಾತ್ರಿಗಳು. ದೇವಿಯ 9 ವಿವಿಧ ರೂಪಗಳನ್ನು ಆರಾಧಿಸಲಾಗುತ್ತದೆ. 10ನೆಯ ದಿನ ವಿಜಯದಶಮಿ. ಈ ದಿನ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಶಮಿ ಅಂದರೆ ಬನ್ನಿ ವಿನಿಯೋಗವನ್ನು ಮಾಡುವುದು ಕರ್ನಾಟಕದ ಆಚರಣೆಯ ಪದ್ಧತಿ. ಇದೇ ದಿನ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯ ಮೂರ್ತಿಯ ಮೆರವಣಿಗೆಯು ಮೈಸೂರಿನಲ್ಲಿ ನಡೆಯುತ್ತದೆ. ಮೈಸೂರು ದಸರಾ ಉತ್ಸವವು ಜಗತ್ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಹಬ್ಬವು ಹಿಂದೂ ಪಂಚಾಂಗದ ಅಶ್ವಯುಜ ಶುದ್ಧ ಪ್ರತಿಪದೆಯ ದಿನ ಪ್ರಾರಂಭವಾಗುತ್ತದೆ. ನವರಾತ್ರಿಯ ವೈಶಿಷ್ಟ್ಯತೆಗಳು. ನವರಾತ್ರಿ 9 ರಾತ್ರಿಗಳ ಸಮೂಹ. ನವರಾತ್ರಿಯಲ್ಲಿ ಎಲ್ಲ ಜನರು ಆಚರಿಸುವ ಒಂದು ವಿಶಿಷ್ಟ ಹಬ್ಬವಾಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಶಕ್ತಿಯ ಆರಾಧನೆ ಈ ಹಬ್ಬದ ವೈಶಿಷ್ಟ್ಯ. ಗುರುವಾರದಿಂದ 9 ದಿನಗಳ ಕಾಲ ಆಚರಿಸುವ ಈ ಪರ್ವಕ್ಕೆ ದುರ್ಗೋತ್ಸವ ಎಂದು ಕರೆಯುತ್ತಾರೆ. ವಿಜಯನಗರದ ಅರಸರು ಹಾಗೂ ಮೈಸೂರು ಅರಸರು ಜೈತ್ರ ಯಾತ್ರೆಯಲ್ಲಿ ಗೆಲುವು ಪಡೆದು ಸಂಭ್ರಮದಿಂದ ನಡೆಸುವ ವಿಶಿಷ್ಟ ಹಬ್ಬ ಎಂಬುದು ಇತಿಹಾಸದ ಉಲ್ಲೇಖ. ಪುರಾಣದ ಪ್ರಕಾರ ಜಗನ್ಮಾತೆ ರಾಕ್ಷಸರನ್ನು ಸಂಹಾರ ಮಾಡಲು ಒಂದೊಂದು ಅವತಾರವೆತ್ತಿ ರಾಕ್ಷಸರನ್ನು ಸಂಹರಿಸಿ ಲೋಕವನ್ನು ಕಾಪಾಡುತ್ತಾಳೆ. ನವರಾತ್ರಿಯ ಒಂದೊಂದು ದಿನವೂ ಬಹಳ ವಿಶೇಷವಾಗಿ 9 ದಿನಗಳ ಕಾಲ ಆದಿಶಕ್ತಿಯನ್ನು ನವವಿಧದಲ್ಲಿ ಪೂಜಿಸಲಾಗುತ್ತದೆ. ದಸರಾ ಹಬ್ಬದ ಮಹತ್ವ. ಮಹಿಷಾಸುರನ ಮಾಯೆಯನ್ನು ಗುರುತಿಸಿ ಅವನ ಅಸುರಿ ಪಾಶದಿಂದ ಮುಕ್ತರಾಗಲು ಶಕ್ತಿ ಉಪಾಸನೆಯ ಅವಶ್ಯಕತೆ ಇದೆ. ಇದಕ್ಕಾಗಿ ನವರಾತ್ರಿಯ 9 ದಿನ ಶಕ್ತಿಯ ಉಪಾಸನೆಯನ್ನು ಮಾಡಬೇಕು. ದಶಮಿಯಂದು ವಿಜಯೋತ್ಸವವನ್ನು ಆಚರಿಸಬೇಕು. ಇದನ್ನೇ ದಸರಾ, ದಶಹರ, ವಿಜಯದಶಮಿ ಎನ್ನುತ್ತಾರೆ. ನವದುರ್ಗಿಯರು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕುಷ್ಮಾಂಡ, ಸ್ಕಂದಮ, ಕಾತ್ಯಾಯನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ 24x7 ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲೇ ವೀಕ್ಷಿಸಿ ಆನಂದಿಸಿ. ಗಮನವಿಟ್ಟು ವೀಕ್ಷಿಸಿ. ಈ ಕಥೆಯಲ್ಲಿಯೇ ಒಂದು ಪ್ರಶ್ನೆಯನ್ನು ಕೇಳಲಾಗುವುದು. ಚಂದ್ರಘಂಟ ಮಹಾದೇವಿ ನವದುರ್ಗೆಯ 3ನೆಯ ಅಂಶವಾಗಿದೆ. ಅವಳ ಹೆಸರು ಚಂದ್ರ ಘಂಟ, ಅಂದರೆ ಗಂಟೆಯ ಆಕಾರದ ಅರ್ಧ ಚಂದ್ರವನ್ನು ಹೊಂದಿರುವವಳು. ಅವಳ 3ನೇ ಕಣ್ಣು ಯಾವಾಗಲೂ ತೆರೆದಿರುತ್ತದೆ ಮತ್ತು ಅವಳು ಯಾವಾಗಲೂ ರಾಕ್ಷಸರ ವಿರುದ್ಧ ಯುದ್ಧಕ್ಕೆ ಸಿದ್ಧಳಾಗಿರುತ್ತಾಳೆ. ಆಕೆಯನ್ನು ಚಂದ್ರಕಂಡ, ಚಂಡಿಕಾ ಅಥವಾ ರಣಚಂಡಿ ಎಂದು ಕರೆಯುತ್ತಾರೆ. ಚಂದ್ರಘಂಟ ದೇವಿಯ ಪೂಜೆಯು ನವರಾತ್ರಿಯ 3ನೇ ದಿನ ನಡೆಯುತ್ತದೆ. ಅಂದರೆ ನವದುರ್ಗೆಯ 9 ದೈವಿಕ ರಾತ್ರಿಗಳು. ಅವಳು ತನ್ನ ಅನುಗ್ರಹ, ಶೌರ್ಯ ಮತ್ತು ಧೈರ್ಯದಿಂದ ಭಕ್ತರಿಗೆ ಪ್ರತಿಫಲ ನೀಡುತ್ತಾಳೆ ಎಂದು ನಂಬಲಾಗಿದೆ. ಆಕೆಯ ಕೃಪೆಯಿಂದ ಭಕ್ತರ ಎಲ್ಲ ಪಾಪಗಳು, ಸಂಕಟಗಳು, ಶಾರೀರಿಕ ಸಂಕಟಗಳು, ಮಾನಸಿಕ ಕ್ಲೇಶಗಳು ಮತ್ತು ಪ್ರೇತ ಬಾಧೆಗಳು ನಿವಾರಣೆಯಾಗುತ್ತವೆ. ಅವಳು ಪಾರ್ವತಿಯ ಅವತಾರವಾಗಿದ್ದು ಅನೇಕ ರಾಕ್ಷಸರನ್ನು ಕೊಂದಳು. ಇದು ಅವಳ ವಿವಾಹಿತ ರೂಪವನ್ನು ಸಹ ಪ್ರತಿನಿಧಿಸುತ್ತದೆ. ಶಿವ ಮಹಾಪುರಾಣದ ಪ್ರಕಾರ ಚಂದ್ರಘಂಟ ಚಂದ್ರಶೇಖರನ ರೂಪದಲ್ಲಿ ಶಿವನ ಶಕ್ತಿ. ಶಿವನ ಪ್ರತಿಯೊಂದು ಅಂಶವು ಶಕ್ತಿಯಿಂದ ಕೂಡಿದೆ. ಆದ್ದರಿಂದ ಅರ್ಧನಾರೇಶ್ವರ ಎಂದು ಕರೆಯುತ್ತಾರೆ. ಚಂದ್ರಘಂಟಾ ದೇವಿಯು 10 ಕೈಗಳನ್ನು ಹೊಂದಿದ್ದು 2 ಕೈಗಳು ತ್ರಿಶೂಲ, ಗದೆ, ಬಿಲ್ಲು ಬಾಣ, ಕತ್ತಿ, ಕಮಲದ ಹೂವು, ಗಂಟೆ ಮತ್ತು ಕಮಂಡಲ ಅಂದರೆ
ಜಲಕುಂಡ ಹಿಡಿದಿವೆ. ಅವಳ ಒಂದು ಕೈ ಆಶೀರ್ವಾದದ ಭಂಗಿ ಅಥವಾ ಅಭಯ ಮುದ್ರದಲ್ಲಿ, ಅಂದರೆ ಭಯ ಹೋಗಲಾಡಿಸುವುದು. ಅವಳು ತನ್ನ ವಾಹನವಾಗಿ ಹುಲಿ ಅಥವಾ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ. ಅದು ಶೌರ್ಯ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತದೆ. ಅವಳು ಹಣೆಯ ಮೇಲೆ ಗಂಟೆಯನ್ನು ಚಿತ್ರಿಸುವ ಅರ್ಧ ಚಂದ್ರವನ್ನು ಧರಿಸಿರುತ್ತಾಳೆ ಮತ್ತು ಅವಳ ಹಣೆಯ ಮಧ್ಯದಲ್ಲಿ 3ನೇ ಕಣ್ಣನ್ನು ಹೊಂದಿದ್ದಾಳೆ. ಅವಳ ಮೈಬಣ್ಣ ಬಂಗಾರ. ಚಂದ್ರಘಂಟಾ ದೇವಿಯು ತನ್ನ ವಾಹನವಾಗಿ ಹುಲಿ ಅಥವಾ ಸಿಂಹವನ್ನು ಸವಾರಿ ಮಾಡುತ್ತಾಳೆ. ಆದರೆ ಅನೇಕ ಧರ್ಮ ಗ್ರಂಥಗಳ ಅನುಸಾರವಾಗಿ ಸಿಂಹಾಸನ, ಸಿಂಹಾರೂಢ ಎಂಬ ಉಲ್ಲೇಖವಿದೆ. ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ 24x7 ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲೇ ವೀಕ್ಷಿಸಿ ಆನಂದಿಸಿ. ಇಂದಿನ ಪ್ರಶ್ನೆ, ಚಂದ್ರಘಂಟಾ ದೇವಿಗೆ ಎಷ್ಟು ಕೈಗಳಿವೆ? ಎ 8 ಕೈಗಳು, ಬಿ 10 ಕೈಗಳು, ಸಿ 4 ಕೈಗಳು, ಡಿ 12 ಕೈಗಳು. ಎ 8 ಕೈಗಳು, ಬಿ 10 ಕೈಗಳು, ಸಿ 4 ಕೈಗಳು, ಡಿ 12 ಕೈಗಳು. ಸರಿಯಾದ ಉತ್ತರ. ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ 24x7 ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲೇ ವೀಕ್ಷಿಸಿ ಆನಂದಿಸಿ. ಬಿ 10 ಕೈಗಳು.